ಹಾಯ್ ಎಲ್ರಿಗೂ ನಮಸ್ಕಾರ. ಹಾಗೆ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಪಪ್ಪಾಯ ಇತ್ತು, ಪಪ್ಪಾಯ ಕಟ್ ಮಾಡಿ ಅದಾದಮೇಲೆ ನೆನ್ನೆ ಒಣಗಾಕಿದ್ದಿದ್ದು ಬಟ್ಟೆ ಎಲ್ಲ ಈ ಬಿಸಿಲಿಗೆ ಬಿಟ್ಟರೆ ಬಟ್ಟೆ ಹಾಳಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ತಂದು ಮಡಚಿಡ್ತಿದ್ದೆ. ಅದಾದಮೇಲೆ ನಮ್ಮ ಅಕ್ಕ ಮನೇಲೆ ಪನ್ನೀರ್ ರೆಡಿ ಮಾಡಿದರು. ಅದನ್ನು ಸ್ಪೈಸಸ್ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅದಾದಮೇಲೆ ತವಾ ಮೇಲೆ ಫ್ರೈ ಮಾಡಿ ಬೆಳಿಗ್ಗೆ ತಿಂಡಿಗೆ ನೆಂಚ್ಕೊಳ್ಳೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ತೆಗೆದಿಟ್ಟಿದ್ರು. ಇನ್ನೂ ಸಂಡೇ ಆಗಿರೋದ್ರಿಂದ ಮನೆ ಎಲ್ಲನೂ ಕ್ಲೀನ್ ಮಾಡಿ ಬೆಳಗ್ಗೆನೇ ದೇವ್ರ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ಪೂಜೆನೂ ಮಾಡಿ ಮುಗಿಸಿದ್ದಾಯಿತು. ಇನ್ನೂ ಬೆಳಗಿನ ತಿಂಡಿಗೆ ಅಡುಗೆನೇ ಮಾಡಿದ್ದು. ಸೊ ಹಂಗಾಗಿ ಹೀರೆಕಾಯಿ ಬೇಳೆ ಹಾಕಿ ಉಪ್ಸಾರು ಮಾಡಿದ್ವಿ, ಮುದ್ದೆ ಮಾಡಿದ್ವಿ. ಎಲ್ಲರೂ ಊಟ ಮಾಡಿ ಮುಗಿಸಿದ್ದಾದಮೇಲೆ ಹುಡುಗರೆಲ್ಲ ಏನೋ ಆಟ ಆಡ್ಕೊತಿದ್ರು. ಆಟ ಆಡೋದ ಮಧ್ಯದಲ್ಲಿ ಜೋರು ಫೈಟ್ ಆಯಿತು ಅಂತ ಅನಿಸುತ್ತೆ. ಎಲ್ಲರೂ ಮುನ್ಸ್ಕೊಂಡು ಕೂತಿದ್ರು. ಇನ್ನೂ ಸ್ವಲ್ಪ ಹೊತ್ತು ಆಟ ಆಡಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ಮತ್ತೆ ಮಧ್ಯಾಹ್ನದಲ್ಲಿ ಸ್ವಲ್ಪ ಹೊತ್ತು ಮಲಗಿದ್ದು, ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ಮತ್ತೆ ಆಟ ಆಡ್ಕೊತಾ ಇದ್ರು. ಇನ್ನು ನಾನು ಮನೆಯವರೆಲ್ಲ ಸ್ವಲ್ಪ ಟಿ ವಿ ನೋಡ್ತಾ ಕೂತಿದ್ದು. ಅದಾದಮೇಲೆ ನನ್ನ ಹಸ್ಬೆಂಡು ಐರನ್ ಮಾಡಿಸ್ಕೊಂಡು ತಂದಿರೋ ಬಟ್ಟೆಗಳಿದ್ದು ಅದನ್ನೆಲ್ಲ ಹ್ಯಾಂಗರ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ಜೋಡಿಸಿ ಎತ್ತಿಡ್ತಿದ್ದೆ. ಇನ್ನು ಸ್ನ್ಯಾಕ್ಸ್ಗೆ ಮನೆಯಲ್ಲೇ ಬೆಳೆದಿದ್ದು ಉದ್ದಿನ ಕಾಳಿದ್ದು, ಅದನ್ನು ಯಾವತ್ತೂ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಅಕ್ಕ ಸ್ವೀಟ್ ಥರ ಜೊತೆಗೆ ಖಾರ ಥರ 2 ಥರನೂ ಉದ್ದಿನ ಕಾಳು ಮಾಡಿ ಹುಡುಗರಿಗೆಲ್ಲ ಕೊಟ್ಟು ನಾವು ತಿಂದಿದ್ದಾಯಿತು. ಅದಾದಮೇಲೆ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ರಾತ್ರಿ ಅಡುಗೆಗೆ ಮನೇಲಿ ನಾಟಿ ಕೋಳಿ ತಂದಿದ್ರು, ಅದನ್ನು ಹಾಕಿ ಬಿರಿಯಾನಿ ಮಾಡಿದ್ವಿ. ಅದಾದಮೇಲೆ ಎಲ್ಲರೂ ಜೊತೆಲೇ ಕೂತ್ಕೊಂಡು ಊಟ ಮುಗಿಸಿ ಈ ದಿನನ ಎಂಡ್ ಮಾಡಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ನಾನು ಸ್ಪಂದನ.